2025 ಅರ್ಧ ವರ್ಷ ಕಂಪ್ಲೀಟ್ ಆಗಿದೆ. ಇತ್ತ ಸ್ಯಾಂಡಲ್ವುಡ್ ನಿಂದ ಸುಮಾರು 120ಕ್ಕೂ ಹೆಚ್ಚು ಸಿನಿಮಾಗಳು ಬಿಡುಗಡೆಯಾಗಿವೆ. KFIಗೆ ಈ ವರ್ಷ ಕೂಡ ಇನ್ನೂ ಒಳ್ಳೆಯ ಸ್ಟಾರ್ಟ್ ಸಿಕ್ಕಿಲ್ಲ. 100ಕ್ಕೂ ಹೆಚ್ಚು ಸಿನಿಮಾಗಳು ಬಿಡುಗಡೆ ಆದ್ರೂ ಕೂಡ ಗೆದ್ದಿದ್ದು ಮಾತ್ರ ಬೆರಳೆಣಿಕೆಯಷ್ಟು. ದುರದೃಷ್ಟ ಏನಂದ್ರೆ ಈ ವರ್ಷ ತೆರೆ ಕಂಡಂತ ಯಾವ ಸಿನಿಮಾ ಕೂಡ 10 ಕೋಟಿ ಕೂಡ ಗಳಿಕೆ ಮಾಡಿಲ್ಲ. ಕೆಲ ಸಿನಿಮಾಗಳು ಪ್ರಶಂಸೆಗಳಿಗೆ ಮಾತ್ರ ಸೀಮಿತಗೊಂಡ್ರೆ ಮತ್ತೆ ಕೆಲ ಸಿನಿಮಾಗಳು ಪ್ರಶಂಸೆಯ ಜೊತೆಗೆ ಬಾಕ್ಸ್ ಆಫೀಸ್ ಅಲ್ಲೂ ಕೂಡ ಗೆದ್ದಿರ್ತವೆ. ಬನ್ನಿ ಹಾಗಾದ್ರೆ ಈ ವರ್ಷ ಯಾವ ಸಿನಿಮಾಗಳು ರಿಲೀಸ್ ಆದವು, ಯಾವ ಸಿನಿಮಾ ಎಷ್ಟು ಕಲೆಕ್ಷನ್ ಮಾಡ್ತು, ಹಾಗೂ ಇವುಗಳಲ್ಲಿ ಒಳ್ಳೆಯ ಸಿನಿಮಾಗಳು ಯಾವುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. 2024ರ ಕೊನೆಯಲ್ಲಿ ರಿಲೀಸ್ ಆದಂತ ಮ್ಯಾಕ್ಸ್ ಹಾಗೂ UI ಸಿನಿಮಾಗಳು ಜನವರಿಯಲ್ಲೂ ಕೂಡ ಥಿಯೇಟರ್ ನಲ್ಲಿ ಇದ್ದವು. ಇನ್ನು ಎಂದಿನಂತೆ 2025ರ ಆರಂಭವನ್ನ ಸ್ಯಾಂಡಲ್ವುಡ್ ಪರಭಾಷಾ ಸಿನಿಮಾಗಳಿಗೆ ಬಿಟ್ಟುಕೊಟ್ಟಿತ್ತು. ಆದ್ರೆ ಪರಭಾಷಾ ಸಿನಿಮಾಗಳ ಜೊತೆಗೆ ರಿಲೀಸ್ ಆದಂತ ಏಕೈಕ ಕನ್ನಡ ಸಿನಿಮಾ ಛೂಮಂತರ್. ಈ ಸಿನಿಮಾ ಸಾಕಷ್ಟು ಪ್ರಶಂಸೆಗಳನ್ನ ಪಡ್ಕೊಳ್ಳೋದರ ಜೊತೆಗೆ ಬಾಕ್ಸ್ ಆಫೀಸ್ ಅಲ್ಲೂ ಕೂಡ ಗೆದ್ದಿರುತ್ತೆ. ಸುಮಾರು 6 ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡಿದಂತ ಈ ಸಿನಿಮಾ ಈ ವರ್ಷದ ಹೈಯೆಸ್ಟ್ ಕಲೆಕ್ಟೆಡ್ ಮೂವಿ ಆಗಿ ನಿಂತಿರುತ್ತೆ. ಇದೇ ತಿಂಗಳಲ್ಲಿ ರಿಲೀಸ್ ಆದಂತ ಫಾರೆಸ್ಟ್, ನೋಡಿದವರು ಏನಂತಾರೆ, ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಹಾಗೂ ರುದ್ರಗರುಡ ಪುರಾಣದಂತ ಸಿನಿಮಾಗಳು ಥಿಯೇಟರ್ ನಲ್ಲಿ ಗೆಲ್ದಿದ್ರು ಕೂಡ ಒಳ್ಳೆಯ ಸಿನಿಮಾಗಳು ಅಂತ ಕರ್ಸ್ಕೊಂಡಿರ್ತವೆ. ಇನ್ನು ಈ ಸಿನಿಮಾಗಳ ಜೊತೆ ರಿಲೀಸ್ ಆದಂತ ಸಂಜು ಬಿಟ್ಸ್ ಗೀತಾ 2 ಹಾಗೂ ರಾಯಲ್ ಸಿನಿಮಾಗಳು ಇತ್ತ ಪ್ರಶಂಸೆಯನ್ನು ಪಡ್ಕೊಳ್ಳದೆ ಬಾಕ್ಸ್ ಆಫೀಸ್ ಅಲ್ಲೂ ಕೂಡ ಸೋತಿರ್ತವೆ. ಇನ್ನು ಲವರ್ಸ್ ಮಂತ್ ಅಂತಾನೆ ಕರೆಸಿಕೊಳ್ಳುವಂತ ಫೆಬ್ರವರಿಯಲ್ಲೂ ಕೂಡ ಹೇಳಿಕೊಳ್ಳುವಂತ ಸಿನಿಮಾಗಳೇನು ಬಂದಿಲ್ಲ. ರಿಲೀಸ್ಗೂ ಮುಂಚೆ ಸಾಕಷ್ಟು ಪ್ರಮೋಷನ್ಸ್ ಮಾಡಿದಂತ ವಿಷ್ಣುಪ್ರಿಯ ಹಾಗೂ ಸಿದ್ಲಿಂಗು 2 ಸಿನಿಮಾಗಳು ಪ್ರೇಕ್ಷಕರನ್ನ ರಂಜಿಸುವಲ್ಲಿ ವಿಫಲವಾಗಿರ್ತವೆ. ಹಾಗೂ ಅಪಾಯವಿದೆ ಎಚ್ಚರಿಕೆ ಹಾಗೂ ಅನಾಮಧೇಯ ಅಶೋಕ್ ಕುಮಾರ್ ಸಿನಿಮಾಗಳು ಪ್ರಶಂಸೆಗಳನ್ನ ಪಡೆದ್ರೂ ಕೂಡ ಬಾಕ್ಸ್ ಆಫೀಸ್ ನಲ್ಲಿ ಸೋತಿರ್ತವೆ. ಇನ್ನು ಮಾರ್ಚ್ ಮಂತ್ ಕೂಡ ಅದೇ ಕತೆ. ಈ ತಿಂಗಳಲ್ಲಿ ನಿರೀಕ್ಷೆ ಹುಟ್ಟಿಸಿ ರಿಲೀಸ್ ಆದಂತ ಏಕೈಕ ಸಿನಿಮಾ ಅಂದ್ರೆ ಯೋಗರಾಜ್ ಭಟ್ರ ಮನದ ಕಡಲು ಸಿನಿಮಾ. ಆದ್ರೆ ಈ ತರದ ಸಿನಿಮಾಗಳನ್ನ ಪ್ರೇಕ್ಷಕರು ನೋಡೋದನ್ನ ಯಾವತ್ತೋ ನಿಲ್ಸ್ಬಿಟ್ಟಿದ್ದಾರೆ. ಆ ಕಾರಣದಿಂದ ಈ ಮನದ ಕಡಲು ಸಿನಿಮಾನ ಪ್ರೇಕ್ಷಕರು ಔಟ್ ರೈಟ್ ರಿಜೆಕ್ಟ್ ಮಾಡಿರ್ತಾರೆ. ಇನ್ನು ಏಪ್ರಿಲ್ ಮಂತ್ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ ಅನ್ಬೋದು. ಈ ತಿಂಗಳಲ್ಲಿ ಸುಮಾರು 16 ಸಿನಿಮಾಗಳು ತೆರೆಗೆ ಬಂದಿರ್ತವೆ. ಇವುಗಳಲ್ಲಿ ಒಂದೆರಡು ಸಿನಿಮಾಗಳು ಬಾಕ್ಸ್ ಆಫೀಸ್ ಅಲ್ಲಿ ಗೆದ್ರೆ ಮತ್ತೆ ಕೆಲವು ಸಿನಿಮಾಗಳು ಪ್ರಶಂಸೆಗಳನ್ನ ಪಡ್ಕೊಂಡಿರ್ತವೆ. ರಿಲೀಸ್ಗೂ ಮುಂಚೆ ಸಾಕಷ್ಟು ಸದ್ದು ಮಾಡಿದಂತ ಯುದ್ಧಕಾಂಡ ಚಾಪ್ಟರ್ 2 ಸಿನಿಮಾ ಒಳ್ಳೆಯ ಓಪನಿಂಗ್ ನ ಪಡ್ಕೊಂಡಿರುತ್ತೆ. ಈ ಸಿನಿಮಾದಲ್ಲಿ ಕೆಲವು ಇಶ್ಯೂಸ್ ಇದ್ರೂ ಕೂಡ 5 ಕೋಟಿ ರು ಕಲೆಕ್ಟ್ ಮಾಡಿ ಈ ಸಿನಿಮಾ ಹಿಟ್ ಆಗಿರುತ್ತೆ. ಹೇಮಂತ್ ರಾವ್ ಅವರು ಪ್ರೊಡ್ಯೂಸ್ ಮಾಡಿದಂತ ಅಜ್ಞಾತವಾಸಿ ಸಿನಿಮಾ ಒಳ್ಳೆಯ ಹೆಸರನ್ನು ತಗೊಳ್ಳೋದರ ಜೊತೆಗೆ ಬಾಕ್ಸ್ ಆಫೀಸ್ ಅಲ್ಲೂ ಕೂಡ ಗೆದ್ದಿರುತ್ತೆ. ವಿದ್ಯಾಪತಿ ಹಾಗೂ ವಾಮನ ಸಿನಿಮಾಗಳು ಕೂಡ ಹಾಗೆ ಬಂದು ಹೀಗೆ ಹೋಗಿರ್ತವೆ. ಇನ್ನು ಈ ತಿಂಗಳು ರಿಲೀಸ್ ಆದಂತ ಫೈರ್ ಪ್ಲೇ, ನಿಂಬಿಯ ಬನದ ಮ್ಯಾಗ ಹಾಗೂ ವೀರಚಂದ್ರಹಾಸ ಸಿನಿಮಾಗಳು ಸಾಕಷ್ಟು ಪ್ರಶಂಸೆಗಳನ್ನ ಪಡ್ಕೊಂಡಿರ್ತವೆ. ಇನ್ನು ಮೇ ತಿಂಗಳಲ್ಲಿ IPL ಟೂರ್ನಿ ಹೆಚ್ಚಿನ ಸದ್ದನ್ನ ಮಾಡ್ತಿದ್ದ ಕಾರಣ ಹೇಳಿಕೊಳ್ಳುವಂತ ಸಿನಿಮಾಗಳೇನು ಬಂದಿಲ್ಲ. ಈ ತಿಂಗಳಲ್ಲಿ ರಿಲೀಸ್ ಆದಂತ ಪಪ್ಪಿ ಸಿನಿಮಾ ಒಳ್ಳೆಯ ಹೆಸರನ್ನ ತಗೊಂಡು ಬಾಕ್ಸ್ ಆಫೀಸ್ ಅಲ್ಲೂ ಕೂಡ ಗೆದ್ದಿರುತ್ತೆ. ಇನ್ನು ಜೂನ್ ಮಂತ್ ಅಲ್ಲಿ ಮಾದೇವ ಮತ್ತು ಎಡಗೈಯೇ ಅಪಘಾತಕ್ಕೆ ಕಾರಣ ಈ 2 ಸಿನಿಮಾಗಳು ಒಳ್ಳೆಯ ಸಿನಿಮಾಗಳು ಅನ್ನಿಸ್ಕೊಳ್ಳೋದರ ಜೊತೆಗೆ ಬಾಕ್ಸ್ ಆಫೀಸ್ ಅಲ್ಲೂ ಕೂಡ ಒಳ್ಳೆಯ ಕಲೆಕ್ಷನ್ಸ್ ಅನ್ನ ಮಾಡ್ಕೊಂಡಿರುತ್ತೆ. ಅದರಲ್ಲೂ ಮಾದೇವ ಸಿನಿಮಾ ಈ ವರ್ಷ ತೆರೆ ಕಂಡಂತ ಒಳ್ಳೆಯ ಮಾಸ್ ಸಿನಿಮಾ ಅಂತ ಹೇಳ್ಬೋದು. ಒಂದು ಕಮರ್ಷಿಯಲ್ ಸಿನಿಮಾದಲ್ಲಿ ಇರಬೇಕಾದಂತ ಎಲ್ಲಾ ಅಂಶಗಳು ಈ ಸಿನಿಮಾದಲ್ಲಿ ಇದ್ದ ಕಾರಣ ಈ ಸಿನಿಮಾ ಸುಮಾರು 5 ಕೋಟಿಗೂ ಹೆಚ್ಚು ಕಲೆಕ್ಷನ್ಸ್ ನ ಮಾಡಿ ಇನ್ನೂ ಥಿಯೇಟರ್ ಅಲ್ಲಿ ಓಡ್ತಿದೆ. ಇನ್ನು ಎಡಗೈಯ ಅಪಘಾತಕ್ಕೆ ಕಾರಣ ಸಿನಿಮಾ ಈ ವರ್ಷ ರಿಲೀಸ್ ಆದಂತ ಒನ್ ಆಫ್ ದ ಬೆಸ್ಟ್ ಥ್ರಿಲ್ಲರ್ ಅಂತ ಹೇಳ್ಬೋದು. ಈ ವರ್ಷದ ಫಸ್ಟ್ ಹಾಫ್ ಅಲ್ಲಿ ರಿಲೀಸ್ ಆದಂತ ಸಿನಿಮಾಗಳು ಹೇಳಿಕೊಳ್ಳುವಂತ ಕಲೆಕ್ಷನ್ಸ್ ಮಾಡದೇ ಇರೋದು ಬೇಜಾರಿನ ಸಂಗತಿ. ಸಾಲದಕ್ಕೆ ಸಿನಿಮಾಗಳು ಚೆನ್ನಾಗಿದ್ರು ಕೂಡ OTT ಪ್ಲಾಟ್ಫಾರ್ಮ್ಸ್ ಅವರು ಕೆಲ ಸಿನಿಮಾಗಳನ್ನ ತಗೊಳ್ತಿಲ್ಲ. ಇದು ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ಸವಾಲಾಗಿದೆ. ಆದ್ರೆ ನಿರಾಸೆ ಬೇಡ. ಈ ವರ್ಷದ ಸೆಕೆಂಡ್ ಹಾಫ್ ಅಲ್ಲಿ ಸಾಕಷ್ಟು ದೊಡ್ಡ ಸಿನಿಮಾಗಳು ತಮ್ಮ ರಿಲೀಸ್ ಡೇಟ್ಸ್ ಅನ್ನ ಅನೌನ್ಸ್ ಮಾಡ್ಕೊಂಡಿದ್ದಾವೆ. ಸಿಕ್ಕಾಪಟ್ಟೆ ನಿರೀಕ್ಷೆ ಹುಟ್ಟು ಹಾಕಿರುವಂತ ಯುವರಾಜ್ ಕುಮಾರ್ ಅವರ ಯಕ್ಕ ಸಿನಿಮಾ ಜುಲೈ 18 ತೆರೆಗೆ ಬರ್ತಿದೆ. ಈಗಾಗಲೇ ರಿಲೀಸ್ ಆಗಿರುವಂತ ಕಂಟೆಂಟ್ ಕೂಡ ತುಂಬಾ ಚೆನ್ನಾಗಿದ್ದು ರೋಹಿತ್ ಪಡಕೆ ಅಂತ ಟ್ಯಾಲೆಂಟೆಡ್ ಡೈರೆಕ್ಟರ್ ಈ ಸಿನಿಮಾನ ಡೈರೆಕ್ಟ್ ಮಾಡಿರ್ತಾರೆ. ರಿಷಬ್ ಶೆಟ್ಟಿ ಅವರ ಕಾಂತಾರ ಚಾಪ್ಟರ್ ಸಿನಿಮಾ ಅಕ್ಟೋಬರ್ 2ಗೆ ಬರೋದು ಖಚಿತವಾಗಿದೆ. ಈ ಸಿನಿಮಾ ಚೆನ್ನಾಗಿತ್ತು ಅಂದ್ರೆ 1000 ಕೋಟಿ ದಾಟೋದು ಗ್ಯಾರಂಟಿ. ಇನ್ನು ಮಲ್ಟಿ ಸ್ಟಾರರ್ ಮೂವಿ 45 ಕೂಡ ಹೆಂಗೆ ನೋಡಿದ್ರು ಈ ವರ್ಷನೇ ತೆರೆಗೆ ಬರುತ್ತೆ. ದರ್ಶನ್ ಅವರ ಡೆವಿಲ್ ಸಿನಿಮಾ ಇದೇ ವರ್ಷ ತೆರೆಗೆ ಬರುವ ಚಾನ್ಸಸ್ ಜಾಸ್ತಿ ಇದೆ. ಧ್ರುವ ಸರ್ಜಾ ಅವರ KD ಸಿನಿಮಾ ರಿಲೀಸ್ ಡೇಟ್ ಅನ್ನ ಅನೌನ್ಸ್ ಮಾಡದೇ ಇದ್ರು ಕೂಡ ಈಗಾಗಲೇ ಸಿಕ್ಕಾಪಟ್ಟೆ ಡಿಲೇ ಆಗಿರೋದ್ರಿಂದ ಈ ವರ್ಷನೇ ಬರ್ಬೋದು. ದುನಿಯಾ ವಿಜಯ್ ಅವರ ಆಕ್ಟಿಂಗ್ ಅಲ್ಲಿ ಬರ್ತಿರುವಂತ ಲ್ಯಾಂಡ್ ಲಾರ್ಡ್ ಸಿನಿಮಾ ಹಾಗೂ ಇವರ ಡೈರೆಕ್ಷನ್ ಅಲ್ಲಿ ಬರ್ತಿರುವಂತ ಸಿಟಿಲೈಟ್ ಸಿನಿಮಾಗಳು ಕೂಡ ಈ ವರ್ಷನೇ ಬರ್ಬೋದು. ಇನ್ನು ಡಾಲಿ ಧನಂಜಯ್ ಅವರ ಜಿಂಗೋ ಹಾಗೂ ಅಣ್ಣಾ ಫ್ರಮ್ ಮೆಕ್ಸಿಕೋ ಸಿನಿಮಾಗಳು ಅಟ್ ಎನಿ ಟೈಮ್ ರಿಲೀಸ್ ಡೇಟ್ಸ್ ಅನ್ನ ಅನೌನ್ಸ್ ಮಾಡಿಕೊಂಡು ಈ ವರ್ಷನೇ ತೆರೆ ಕಾಣಬಹುದು. ಇವರ ಅಭಿನಯದ ಮತ್ತೊಂದು ಸಿನಿಮಾ ಉತ್ತರಾಖಂಡ. ರೋಹಿತ್ ಪಡಕಿ ಅವರು ಒನ್ಸ್ ಯಕ್ಕ ಸಿನಿಮಾ ರಿಲೀಸ್ ಆದ್ಮೇಲೆ ಅರ್ಧಕ್ಕೆ ನಿಂತಿರುವಂತ ಉತ್ತರಾಖಂಡ ಸಿನಿಮಾನ ಕೈಗೆತ್ತಿಕೊಳ್ತಾರಂತ. ಆ ಕಾರಣದಿಂದ ಈ ಸಿನಿಮಾ ಕೂಡ ಇದೇ ವರ್ಷ ಬಂದ್ರೂ ಬರ್ಬೋದು. ಇವೆಲ್ಲದರ ಜೊತೆಗೆ ಇನ್ನೂ ಸಾಕಷ್ಟು ಕಂಟೆಂಟ್ ಇರುವಂತ ಸಿನಿಮಾಗಳು ಕೂಡ ಬರ್ತಿದಾವೆ. ಈ ವರ್ಷದ ಸೆಕೆಂಡ್ ಹಾಫ್ ಸ್ಯಾಂಡಲ್ವುಡ್ ಗೆ ಚೆನ್ನಾಗಿರ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಕಂಟೆಂಟ್ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.